ಹಾಯ್ ಹಲೋ ನಮಸ್ಕಾರ. ಬನ್ನಿ ಮಾತಾಡ್ಕೊಳ್ತಾ ಹೋಗೋಣ. ರಾಜ್ ಚಿಂತನ್ ಇವರ ವಿಡಿಯೋಗಳನ್ನು ನೀವು ನೋಡಿದ್ದೀರಿ ಅಂತ ಭಾವಿಸ್ತೀನಿ. ಒಂದೊಂದು ರೀತಿಯಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಈ ಘಟನೆಯನ್ನು ಅನಲೈಸ್ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ರೀತಿಯಲ್ಲಿ ಆಗ್ತಾ ಇದೆ. ಬಟ್ ನಾವೆಲ್ಲ ಪತ್ರಿಕೆಗಳಲ್ಲಿ, ಎಲ್ಲ ನ್ಯೂಸ್ ಚಾನಲ್ಗಳಲ್ಲಿ ಮತ್ತು ಒಂದಷ್ಟು ಜನ ಹೇಳಿರೋದನ್ನು ಕೇಳಿರೋದ ಪ್ರಕಾರ ಅವರು ಧರ್ಮವನ್ನು ಕೇಳಿದ್ದಾರೆ. ಅದರ ಜೊತೆಗೆ ಧರ್ಮದ ಆಧಾರದ ಮೇಲೆ ಈ ಒಂದು ಇನ್ಸಿಡೆಂಟ್ ನಡೆದಿದೆ, ಅವರ ಕೊಲೆಗಳು ನಡೆದಿದೆ ಅನ್ನೋದು ನಾವೆಲ್ಲರೂ ಕೂಡ ಕೇಳಿದ್ದೀವಿ. ಆದರೆ ಈ ಪುಣ್ಯಾತ್ಮನಿಗೆ ಏನಂತಂದರೆ ನೋಡಿ, ತನ್ನ ಪರವಾಗಿರ್ತಕ್ಕಂಥ ಕೆಲವೊಂದು ಹೇಳಿಕೆಗಳಿದ್ರೆ ಪತ್ರಿಕೆ ಯಾವುದೋ ಒಂದು ಮೂಲೆಯಿಂದ ಅಥವಾ ಯಾವುದೇ ಒಬ್ಬ ವ್ಯಕ್ತಿ ಒಂದು ಸಣ್ಣ ಹೇಳಿಕೆ ಕೊಟ್ಟರು ಕೂಡ ತಗೊಂಡ್ಬಿಡ್ತಾರೆ. ಆಯಿತಾ? ತನಗೆ ಬೇಡವಾದ ಹೇಳಿಕೆ ಇತ್ತು ಅಂತಂದರೆ ಜಗತ್ತೆಲ್ಲ ಬಡ್ಕೊಳ್ತಾ ಇರಲಿ, ಅದಕ್ಕೆ ಸಾಕ್ಷಿ ಏನು, ಅದು ಇನ್ನೂ ಪ್ರೂವ್ ಆಗಿ ಬಂದಿಲ್ಲ, ಅದನ್ನು ಸಾಬೀತಾಗಿಲ್ಲ ಅಂತ ಮಾತಾಡ್ತಾರೆ. ಅಂದರೆ ಧರ್ಮದ ಆಧಾರದ ಮೇಲೆ ಕೊಲೆಗಳನ್ನು ಮಾಡಿದ್ದಾರೆ ಅನ್ನೋದನ್ನು ಈ ವ್ಯಕ್ತಿ ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ ಅಂತ. ಹಾಗೆಯೇ ಅಲ್ಲಿರ್ತಕ್ಕಂಥ ಮುಸ್ಲಿಮರು ಇವರನ್ನು ರಕ್ಷಣೆ ಮಾಡಿದ್ದಾರೆ, ಆ ಟೂರಿಸ್ಟ್ಗಳನ್ನು ರಕ್ಷಣೆ ಮಾಡಿದ್ದಾರೆ ಅಂತ ಹೇಳಿದರು. ಖಂಡಿತವಾಗಿಯೂ ಹೌದು, ಅದನ್ನು ಯಾರು ಕೂಡ ನಿರಾಕರಿಸ್ತಾ ಇಲ್ಲ. ಅದರ ಜೊತೆಗೆ ಒಬ್ಬ ಕುದುರೆ ಸವಾರ ಆ ಟೆರರಿಸ್ಟ್ನ ಬಂದೂಕನ್ನು ಕಸ್ಕೊಂಡು ಇವ್ರಿಗೆ ಯಾಕೆ ಈ ಥರ ತೊಂದರೆ ಕೊಡ್ತಾ ಇದ್ದೀರಿ ಅಂತ ಹೇಳಿದ್ದು, ಅದರ ಜೊತೆಗೆ ಅಲ್ಲಿ ಅವನು ತೀರ್ಕೊಂಡಿದ್ದು, ಅವನಿಗೂ ಕೂಡ ಶೂಟ್ ಮಾಡಿದ್ದಾರೆ, ಅದೆಲ್ಲವೂ ಗೊತ್ತಿರುವಂಥ ಸತ್ಯನೇ. ಅದನ್ನು ಎಲ್ಲರೂ ಒಪ್ಕೊಳ್ಳೇಬೇಕು. ಕೆಲವೊಂದು ಮೀಡಿಯಾಗಳಲ್ಲಿ ಅದನ್ನು ಹೈಲೈಟ್ ಮಾಡ್ತಾ ಇಲ್ಲ ಅಷ್ಟೇ. ಕೆಲವು ವಿಷ ಬೀಜಗಳಿಂದಾಗಿ ಅಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಒಂದು ಶಿಕ್ಷೆ ಆಗ್ತಾ ಇದೆ. ನೋಡಿ, ಈ ಥರದ ಇನ್ಸಿಡೆಂಟ್ ಆದರೆ ವರ್ಷ, 1.5 ವರ್ಷ, 2 ವರ್ಷ ಆದರೂ ಕೂಡ ಸರಿಯಾದ ರೀತಿಯಲ್ಲಿ ಅಲ್ಲಿ ಟೂರಿಸಮ್ ಇಂಪ್ರೂವ್ಮೆಂಟ್ ಆಗಲ್ಲ, ಟೂರಿಸ್ಟ್ ಹೋಗಲ್ಲ, ಅಲ್ಲಿರ್ತಕ್ಕಂಥ ಜನರ ಜೀವನ ಸುಧಾರಿಸೋದು ಭಾಳ ಕಷ್ಟ ಇದೆ. ಹಾಗಿರುವಾಗ ಅಲ್ಲಿನ ಜನ ಪಾಪ ಅವರೇ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಇದು ತಪ್ಪು ಅಂತ ಮೊಟ್ಟ ಮೊದಲ ಬಾರಿಗೆ ಹೇಳ್ತಾ ಇದ್ದಾರೆ. ಇದೆಲ್ಲ ತಪ್ಪು ಅಂತೇಳಿ ಅವರೇ ಬಾಗಿಲುಗಳನ್ನು ಬಂದ್ ಮಾಡಿಕೊಂಡು ಜಮ್ಮು ಕಾಶ್ಮೀರದ ಅಥವಾ ನಮ್ಮ ದೇಶದ ಪರವಾಗಿ ಟೆರರಿಸ್ಟ್ಗಳನ್ನು ವಿರೋಧಿಸಿ ಚಳುವಳಿಗಳನ್ನು, ಒಂದಷ್ಟು ಸ್ಟ್ರೈಕ್ಗಳನ್ನು, ಒಂದಷ್ಟು ಇದನ್ನು ಮಾಡ್ತಾ ಇರೋದನ್ನು ನಾವೆಲ್ಲರೂ ಒಪ್ಕೊಳ್ಳೇಬೇಕು, ಒಪ್ಕೊಳ್ತಾ ಇದ್ದೀವಿ. ಅದು ಆಗ್ತಾ ಇದೆ ಕೂಡ, ಬದಲಾವಣೆ ಆಗಿದೆ. ಆದರೆ ರಾಜ್ ಚಿಂತನ್ ಅವರು ಹೇಳೋ ರೀತಿಯಲ್ಲಿ ಅಲ್ಲಿ ಆ ಥರದ್ದು ಇನ್ಸಿಡೆಂಟೇ ಆಗಿಲ್ಲ. ಇಲ್ಲಿರ್ತಕ್ಕಂಥವ್ರು ಧರ್ಮದ ಆಧಾರದಲ್ಲಿ, ಜಾತಿಯ ಆಧಾರದಲ್ಲಿ ಪ್ರಶ್ನೆಗಳನ್ನು ಕೇಳಿ ಗುಂಡಿಟ್ರು ಅನ್ನೋ ಮಾತಿದೆಯಲ್ಲ, ಅದನ್ನು ಕೇಳಿದ್ರೇ ನಗು ಬಂತು ನನಗೆ. ನೋಡಿ, ಈ ವ್ಯಕ್ತಿಗೆ ಹೇಗೆ ಅಂದರೆ ತನಗೆ ಬೇಕಾಗಿರೋ ವಿಷಯ ಮಾತ್ರ ತಗೊಳ್ತಾರೆ. ತಮಗೆ ಬೇಡವಾಗದೇ ಇರುವಂಥ ವಿಷಯಗಳನ್ನು CBI ಸೀಲ್ ಒತ್ತಿನೇ ಪ್ರೂವ್ ಮಾಡಬೇಕು, ಆವಾಗಲೇ ಗ್ಯಾರಂಟಿ ಇವರಿಗೆ. ಮಿಸ್ಟರ್ ರಾಜ್ ಚಿಂತನ್ ಅವರು ಒತ್ತಿ ಮುಸ್ಲಿಮರು ಹೆಲ್ಪ್ ಮಾಡಿದರು, ಮುಸ್ಲಿಮರು ಅದನ್ನು ಮಾಡಿದರು, ಅಲ್ಲಿರ್ತಕ್ಕಂಥ ಮುಸ್ಲಿಮರೇ ನಮ್ಮನ್ನು ಕರ್ಕೊಂಡ್ಬಂದರು, ಅಲ್ಲಿರ್ತಕ್ಕಂಥ ಮುಸ್ಲಿಮರು ನಮ್ಮನ್ನು ಬಿಸ್ಮಿಲ್ಲಾ ಅಂತೇಳಿ ನಮ್ಮನ್ನು ಕೆಳಗಡೆ ಕರ್ಕೊಂಡು ಹೋದರು ಅನ್ನೋದನ್ನು ಒತ್ತಿ ಹೇಳೋ ಮನುಷ್ಯ ಅಲ್ಲಿ ಆಗಿರೋ ಘಟನೆ ಧರ್ಮದ ಆಧಾರದ ಮೇಲೆ ನಡೆದಿದೆ ಅನ್ನೋದನ್ನು ಎಲ್ಲರೂ ಒಪ್ಕೊಂಡಿದ್ದಾರೆ. ಅದನ್ನು ಹೇಳಕ್ಕೆ ರೆಡಿ ಇಲ್ಲ. ಸ್ಥಳೀಯರು ಈ ಒಂದು ಘಟನೆಯಲ್ಲಿ ಭಾಗಿ ಆಗದೇ ಹೊರತು ಈ ಥರದ ಇನ್ಸಿಡೆಂಟ್ಗಳು ಆಗಕ್ಕೆ ಸಾಧ್ಯವೇ ಇಲ್ಲ. ಎಲ್ಲರೂ ಕೆಟ್ಟವರು ಅಂತ ಯಾರೂ ಹೇಳ್ತಾ ಇಲ್ಲ. ಅಲ್ಲಿರ್ತಕ್ಕಂಥ ಜನರಲ್ಲಿ ಕೆಲವು ಹುಳುಗಳಿದಾವಲ್ಲ, ಆ ಹುಳುಗಳ ಬಗ್ಗೆನಾದರೂ ಮಾತಾಡಬೇಕು ಅಟ್ಲೀಸ್ಟು. ನೋಡಿ, ಧರ್ಮದ ಆಧಾರದ ಮೇಲೆ ಶೂಟೌಟ್ ನಡೆದಿದೆ ಅಂತಂದಾಗ ಸಾಮಾನ್ಯವಾಗಿ ಅಲ್ಲಿ ರಾಜಕೀಯ ಬಂದೇ ಬರುತ್ತೆ. ಅದಕ್ಕೆ ಚಕ್ರವರ್ತಿ ಹಂಗಂದರು, ಪ್ರತಾಪ್ ಸಿಂಹ ಹಿಂಗಂದರು, ಅವರ ರಾಜಕೀಯ ಬೇಳೆಗಳು ಬೇರೆ ಇರುತ್ತೆ ಬಿಡಿ, ಅದು ಬೇರೆ. ಆದರೆ ಆಗಿರುವಂಥ ಘಟನೆಗಳು, ಆ ಘಟನೆಗಳನ್ನು ತೊಗೊಂಡು ಅವ್ರು ರಾಜಕೀಯ ಮಾಡ್ತಾರೆ. ಅದರಲ್ಲಿ ಕಾಮನ್ ಅದು. ಯಾಕಂದರೆ ಆ ಥರದ ಇನ್ಸಿಡೆಂಟ್ ಆಗಿದೆ. ಹಂಗಿರುವಾಗಲೂ ಕೂಡ ಇವರೇನೋ ಮಾತಾಡಿದರು ಅನ್ನೋ ಕಾರಣಕ್ಕೆ ಜಾತಿ ಆಧಾರದಲ್ಲಿ ಮಾತಾಡಿದರು, ಧರ್ಮದ ಆಧಾರದಲ್ಲಿ ಮಾತಾಡಿದರು, ಅಲ್ಲಿ ಆ ಥರ ಮಾತಾಡೇ ಇಲ್ಲ ಅನ್ನೋ ಲೆಕ್ಕಕ್ಕೆ ಮಿಸ್ಟರ್ ರಾಜ್ ಚಿಂತನ್ ಅವರು ಮಾತಾಡ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನೀವು ಕಮೆಂಟ್ ಮಾಡಿ ತಿಳಿಸ್ರಪ್ಪ. ಮಿಸ್ಟರ್ ರಾಜ್ ಚಿಂತನ್ ಅವರು ಇನ್ಸಿಡೆಂಟ್ನ ಬಗ್ಗೆ 13 ನಿಮಿಷದ ವಿಡಿಯೋ ಮಾಡ್ತಾರೆ. ಆದರೆ ಪ್ರತಾಪ್ ಸಿಂಹ ಮತ್ತು ಚಕ್ರವರ್ತಿ ಸುಲಿಬೇಲಿ ಅವರ ಬಗ್ಗೆ 16 ನಿಮಿಷದ ವಿಡಿಯೋಗಳನ್ನು ಮಾಡ್ತಾರೆ. ಅಂದರೆ ಈ ಇನ್ಸಿಡೆಂಟ್ಗಿಂತ ಇವರು ಹೇಳಿರುವ ಹೇಳಿಕೆಗಳು ಅಷ್ಟೊಂದು ಮಹತ್ವದ ಅಂತ. ಅವರು ರಾಜಕೀಯವನ್ನು ಮಾಡ್ಕೊಳ್ತಾ ಇದ್ದಾರೆ, ಅದು ಬೇರೆ ವಿಚಾರ. ಈ ಥರದ ಘಟನೆ ಬೇರೆ ರೀತಿಯಲ್ಲಿ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಒಂದು 4-5 ವಿಡಿಯೋ ಬರ್ತಿತ್ತೇನೋ ಅದರ ರಿಲೇಟೆಡು. ಅದರ ಹಿನ್ನೆಲೆ ಏನು, ಅದು ಯಾಕೆ ಹಂಗಾಯಿತು, ಅದರ ಎಳೆಯಾಗಿ ಬಿಚ್ಚಿಡ್ಬೇಕಲ್ಲ, ಬೇರೆ ಇನ್ಸಿಡೆಂಟ್ನ ಬಿಚ್ಚಿಡೋ ಥರದ್ರಲ್ಲಿ. ಮಿಸ್ಟರ್ ರಾಜ್ ಚಿಂತನ್ ಅವರೇ, ಎಲ್ಲದನ್ನು ಸಪೋರ್ಟ್ ಮಾಡೋಕ್ಕೆ ಹೋಗಬೇಡಿ. ಕೆಲವೊಂದನ್ನು ಫೇವರ್ ಮಾಡೋಕ್ಕೆ ಹೋಗಿ ನಮ್ಮತನವನ್ನು ನಾವು ಕಳ್ಕೋಬಾರ್ದು, ಅದು ತುಂಬ ಮುಖ್ಯ ಆಗುತ್ತೆ ಅಂತ ಹೇಳ್ತಾ ಇಲ್ಲಿವರೆಗೂ ಬಂದಿದ್ದೀರಿ, ವಿಡಿಯೋನ ನೋಡಿದ್ದೀರಿ. ಮತ್ತೆ ಸಿಗ್ತಾರಣ. ಅಲ್ಲಿವರೆಗೂ ಟಾಟಾ, ಬಾಯ್, ಸಿ ಯು. ನಮಸ್ಕಾರ ಕರ್ನಾಟಕ.